ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋ ನಿಮ್ಮ ಲೈಫ್ದು ಡೈರೆಕ್ಷನ್ನ ಚೇಂಜ್ ಮಾಡುತ್ತೆ ಅಂತಂದರೆ ನಂಬ್ತೀರಾ? ಎಸ್, ನಂಬಲೇಬೇಕು. ಯಾಕಂತಂದರೆ ತುಂಬ ಜನ ಸ್ಟೂಡೆಂಟ್ಸಿಗೆ ಡೌಟ್ ಇರುತ್ತೆ. ಎಲ್ರಿಗೂ ಇರೋ 24 ಅವರ್ಸೇ, ಎಲ್ಲರೂ ನಮ್ಮ ಥರನೇ ಓದ್ತಿದ್ದಾರೆ, ಆದರೆ ಹೇಗೆ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅನ್ನುವಂಥ ಡೌಟ್ ಇರುತ್ತೆ. ಸೊ ಆ ಡೌಟನ್ನು ಕ್ಲಾರಿಫೈ ಮಾಡೋಕ್ಕೆ ನಾನು ನಿಮ್ಮ ಶ್ವೇತಾ ಮೇಡಮ್ ಬಂದಿದ್ದೀನಿ. ಸೊ ಇವತ್ತು ನಾನು ಟಾಪ್ ರಿವಿಷನ್ ಟೆಕ್ನಿಕ್ಗಳನ್ನು ಹೇಳ್ತೀನಿ. ತುಂಬ ಟೆಕ್ನಿಕ್ಗಳಿದೆ, ಅದರಲ್ಲಿ ಟಾಪ್ ಮೋಸ್ಟ್ ಆಗಿರುವಂತಹ ಟೆಕ್ನಿಕ್ಕನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ನಿಮ್ಮ ಹತ್ರ ಒಂದು ಕ್ವಶನ್ನ ಕೇಳ್ತೀನಿ, ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಅಥವಾ ಲೇಝಿ ಆಗಿರ್ತೀರಾ ಅನ್ನೋದನ್ನು ಬೇಗ ಕಮೆಂಟ್ ಮಾಡಿ. ನಾವಿವಾಗ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡುವ. ಏನು ಅಂತ ಅಂದರೆ, ಯು ಕ್ಯಾನ್ ಸಿ ಅ ಸ್ಟಡಿ ಲೆಸ್, ರಿಮೆಂಬರ್ ಮೋರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಓದೋದಲ್ಲ, ಕಡಿಮೆ ಓದ್ಬಿಟ್ಟು ಜಾಸ್ತಿ ನೆನ್ಪಿಟ್ಕೊಳ್ಬೇಕು. ಓದಿರೋದು ಎಲ್ಲದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ರಿವಿಷನ್ ಮಾಡಬೇಕು. ಸೊ ನಾವಿವಾಗ ಏನು ಮಾಡುವ, ನಾನೊಂದು ಕ್ವಶನನ್ನು ಕೇಳ್ತೀನಿ. ಆರ್ ಯು ರೆಡಿ ಟು ಚೇಂಜ್ ಯುವರ್ ಸ್ಟಡಿ ಮೆಥಡ್? ನಿಮ್ಮ ಸ್ಟಡಿ ಮೆಥಡನ್ನು ಅಥವಾ ನಿಮ್ಮ ರಿವಿಷನ್ ಮೆಥಡನ್ನು ಚೇಂಜ್ ಮಾಡೋಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ಬೇಗ ಕಮೆಂಟ್ ಮಾಡಿ. ಎಸ್ ಅಂದರೆ ಎಸ್ ಆಗಿ, ಇಲ್ಲ ಅಂತಂದರೆ ನೋ ಅಂತ ಹೇಳಿ ಸಹ ನೀವು ಕಮೆಂಟ್ ಮಾಡಬಹುದು. ಇವಾಗ ನನ್ನೊಂದು ಕ್ವಶನ್ ಇದೆ. ಇವಾಗ ಯಾಕೆ ಸ್ಟೂಡೆಂಟ್ಸು ನೆನ್ಪು ಹೋಗುತ್ತೆ? ವೈ ಡು ದ ಸ್ಟೂಡೆಂಟ್ಸ್ ಫಾರ್ಗೆಟ್? ಯಾಕೆ ನೆನ್ಪು ಹೋಗುತ್ತೆ? ತುಂಬ ಜನ ಓದ್ತಾರೆ. ಅಯ್ಯೋ ಮೇಡಮ್, ನೀವು ಕೇಳ್ತೀರಾ, ನಾನು ಫುಲ್ ಪೇಜನ್ನ ಓದಿದ್ದೀನಿ, ಫುಲ್ ಚಾಪ್ಟರ್ನ ಓದಿದ್ದೀನಿ, ಅದು ಏನು ನೆನಪಾಗ್ತಾ ಇಲ್ಲ ನನಗೆ ಅಂತ ಹೇಳ್ತೀರಾ. ಕರೆಕ್ಟ್ ತಾನೆ? ಇದೊಂದು ಇವಾಗ ನಾವು ಬ್ರೈನ್ ಅಂತ ತಗೊಳ್ಳುವ. ಬ್ರೈನ್ ಒಳಗಡೆ ಫುಲ್ ಎಲ್ಲದನ್ನು, ಬ್ರೈನ್ ಶೇಪ್ ಬರಲಿಲ್ಲ ಅಂತ ಅಂದರೆ ಓಕೆ ಆಯಿತಾ, ಓಕೆ, ಹಾಂ, ಇದೊಂದು ಬ್ರೈನ್ ಒಳಗಡೆ ಎಲ್ಲದನ್ನು ತಿರುಗಿಸ್ತೀರ. ಏನು ಓದೋದು ಅಥವಾ ರೀಲ್ಸ್ ನೋಡೋದು ಅಥವಾ ಸೀರಿಯಲ್ದು ಎಲ್ಲದು ತಲೆ ಒಳಗಡೆ ಡಂಪ್ ಮಾಡ್ತಿದ್ದೀರಾ. 24 ಅವರ್ಸು ನೀವು ಒಂದಲ್ಲ ಒಂದು ಟಾಪಿಕ್ಕನ್ನು ಅಥವಾ ಒಂದು ಇನ್ಪುಟ್ಟನ್ನು ತೊಗೊಳ್ತೀರಾ. ಕರೆಕ್ಟು ತಾನೆ? ನೀವಿವಾಗ ಏನೋ ಒಂದು ಮೂವಿ ನೋಡಿದ್ರು, ಇಟ್ ಈಸ್ ಆಲ್ಸೋ ಇನ್ಪುಟ್. ಅದು ಎಲ್ಲಿ ಎಫೆಕ್ಟ್ ಆಗ್ತಿರುವಂಥದ್ದು? ಇಟ್ ಈಸ್ ಸ್ಟೋರಿಂಗ್ ಇನ್ ಯುವರ್ ಬ್ರೈನ್. ಆದರೆ ಹೊರಗಡೆ ಹಾಕೋಕ್ಕೆ ಏನು ಬರುತ್ತೆ? ವಾಟ್ ಈಸ್ ದ ಔಟ್ಪುಟ್ ಅಂತ ಕೇಳಿದರೆ ಏನು ಬರುತ್ತೆ? ಮೂವಿ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ನೋಡಿದರೆ ಆ ಮೂವಿ ಸ್ಟೋರಿ ಅಷ್ಟು ಹೇಳ್ತೀರಾ. ಆದರೆ ಓದಿರೋದ್ರನ್ನ ಬಗ್ಗೆ ಹೇಳಿ ಅಂತಂದರೆ ಎಷ್ಟು ಜನಕ್ಕೆ ಔಟ್ಪುಟ್ಟನ್ನು ಕೊಡ್ತೀರಾ ಹೇಳಿ ನೋಡುವ. ನಿಮ್ಮನ್ನು ನೀವಿವಾಗ ಅನಲೈಸ್ ಮಾಡ್ಕೊಳ್ಳಿ. ಆದರೆ ಓದಿರೋದು ನೆನಪಿಗೆ ಬರೋದಿಲ್ಲ. ಯಾಕೆ ನೆನಪಿಗೆ ಬರೋದಿಲ್ಲ ಅಂತ ಥಿಂಕ್ ಮಾಡಿದರೆ ಇಟ್ ಈಸ್ ನಾಟ್ ಯುವರ್ ಪ್ರಾಬ್ಲಮ್. ಇದು ನಂದೊಬ್ಬಂದೇ ಪ್ರಾಬ್ಲಮ್ಮು, ನನಗೆ ಯಾಕೋ ನೆನಪಿಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಬಾದಾಮಿ ನೆನೆಸಿಟ್ಕೊಂಡು ಎಲ್ಲ ತಿನ್ನೋರು ಇರ್ತಾರೆ. ಇಟ್ ಈಸ್ ನಾಟ್ ಯುವರ್ ಪ್ರಾಬ್ಲಮ್, ಇಟ್ ಈಸ್ ನ್ಯೂರಲಾಜಿಕಲ್ ಪ್ರಾಬ್ಲಮ್. ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ, ತುಂಬ ರಿಸರ್ಚ್ ಮಾಡಿದ್ದಾರೆ. ಆ ರಿಸರ್ಚ್ ಮಾಡಿಬಿಟ್ಟು ನಮಗೇನು ಸಿಕ್ಕಿದೆ ಅಂತಾನೆ ಒಂದು ಫಾರ್ಗೆಟಿಂಗ್ ಕರ್ವ್ ಅಂತ ಹೇಳ್ಬಿಟ್ಟು ಒಂದು ಕರ್ವನ್ನ ಎಲ್ಲರನ್ನೂ ಅನಲೈಸ್ ಮಾಡಿಬಿಟ್ಟು, ಎಲ್ಲರದ್ದು ಮೆಮೊರಿನ ಅನಲೈಸ್ ಮಾಡಿಬಿಟ್ಟು ಒಂದು ಫಾರ್ಗೆಟಿಂಗ್ ಕರ್ವನ್ನು ತೋರಿಸ್ತಾರೆ. ಅದು ಹೆಂಗಿರುತ್ತೆ ಅನ್ನೋದನ್ನು ನೋಡಿ. ಒಂದು ಟಾಪಿಕ್ಕನ್ನು ನೀವು ಸ್ಟಡಿ ಮಾಡ್ತೀರಾ ಒನ್ ಡೇ. ಇವಾಗ ಫಸ್ಟ್ ಡೇ ಫುಲ್ ಸ್ಟಡಿ ಮಾಡ್ತೀರಾ, ಅಷ್ಟು ಓದ್ತೀರಾ, 100% ಓದ್ತೀರಾ. ಆದರೆ ಡೇ ಬೈ ಡೇ, ಇದು ಡೇಸ್ ಅಂತ ಕನ್ಸಿಡರ್ ಮಾಡಿದರೆ, ಡೇ ಬೈ ಡೇ ಆ ಟಾಪಿಕ್ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಒಳ್ಳೆ ಜಾರ್ಬಂಡಿ ಥರ ಸುಯ್ಯ ಜಾರ್ಕೊಂಡು ಹೋಗ್ಬಿಡುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್, ಫಸ್ಟ್ ಡೇಗೆ ಎಲ್ಲಿಗೆ ಬಂತು? 50%, ನಿಯರ್ಲಿ 50% ಹತ್ರಕ್ಕೆ ಏನಾಯಿತು? ನೆನಪು ಹೋಯಿತು. ಅದೇ ರೀತಿಯಾಗಿ ಸೆಕೆಂಡ್ ಡೇಗೆ ನೋಡಿದರೆ ಜಸ್ಟ್ ಅರೌಂಡ್ 38% ಉಳಿದಿದೆ. ಉಳಿದಿರೋಂಥದ್ದು ಎಲ್ಲದು ನೆನಪು ಹೋಗಿದೆ. ಅರ್ಥ ಆಯ್ತಾ? ಥರ್ಡ್ ಡೇಗೆ ನೋಡಿದರೆ ಇಟ್ ಈಸ್ 30% ಮಾತ್ರ ನಿಮ್ಮ ಬ್ರೈನಲ್ಲಿ ಉಳಿದಿರುತ್ತೆ. ಸೊ ಈ ರೀತಿಯಾಗಿ ಅರೌಂಡ್ 7th ಡೇಗೆ ಬಂದಾಗ ಆಲ್ಮೋಸ್ಟ್ ಎಲ್ಲದು ನೆನಪೋಗಿ 10% ಏನೋ ಓದಿರೋದು ಉಳಿದಿರುತ್ತೆ ತಲೆಯಲ್ಲಿ. ಉಳಿದಿರೋಂಥ 90% ವ್ಯಾನಿಷ್ ಆಗಿರುತ್ತೆ. ಸೊ ಇದು ನಿಮ್ಮ ಒಬ್ಬರ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲರ ಪ್ರಾಬ್ಲಮ್ಮು. ಇದನ್ನು ಹೆಂಗೆ ಸರಿ ಮಾಡೋದು ಅಂತ ನೋಡಿದರೆ, ಇಟ್ ಈಸ್ ನಥಿಂಗ್ ಬಟ್ ದ ಪವರ್ ಆಫ್ ರಿವಿಷನ್. ಇಟ್ ಈಸ್ ನಥಿಂಗ್ ಬಟ್ ರಿವೈಸ್ ಮಾಡ್ತಾ ಇದ್ದ ಹಾಗೆ ನಿಮ್ಗೇನಿರುತ್ತೆ? ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ. ಬೇಕಾದರೆ ಅಪ್ಲೈ ಮಾಡಿ ನೋಡಿ. ಅದು ಹೆಂಗೆ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದ ಎಂಡ್ ತನಕ ನಾನು ಹೇಳ್ಕೊಡ್ತೀನಿ. ಎಂಡ್ ತನಕನೂ ಈ ಕ್ಲಾಸನ್ನು ನೋಡಿ, ಯು ವಿಲ್ ಗೆಟ್ ಅ ವೆರಿ ಗುಡ್ ರಿಸಲ್ಟ್. ಪಕ್ಕ ನಾನೇ 100% ಆಗಿ ನಿಮಗೆ ಶ್ಯೂರಿಟಿ ಕೊಡ್ತೀನಿ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ? ಇಲ್ಲಿ ನೋಡಿ, ದಿಸ್ ಇಸ್ ದ ಪವರ್ ಆಫ್ ರಿವಿಷನ್. ರಿವಿಷನ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ, ಇಲ್ಕೊಳ್ಳಿ.
ಫಸ್ಟ್ ಡೇನ ಓದಿದ್ರಿ ಓಕೆನಾ, ಹಾಗೆ ಬಿಟ್ಟರೆ ಏನಾಗುತ್ತೆ ಥರ್ಡ್ ಡೇಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನೆನಪು ಹೋಗುತ್ತೆ. ಅದೇ ನೀವೇನು ಮಾಡಬೇಕು ಸೆಕೆಂಡ್ ಡೇಗೆ ಅಥವಾ ಫಸ್ಟ್ ಡೇ, ಇದು 0 ಅನ್ನೋಂಥದ್ದು ಫಸ್ಟ್ ಡೇ ಆದರೆ ನೆಕ್ಸ್ಟ್ ಡೇಗೆ ನೀವೇನು ಮಾಡಬೇಕು ರಿವೈಸ್ ಮಾಡಬೇಕು. ಕ್ವಶನ್ಸು ಅಥವಾ ಕೀವರ್ಡ್ಸನ್ನೋ ಅವುಗಳನ್ನು ರಿವೈಸ್ ಮಾಡಬೇಕು. ಸೊ ಸ್ವಲ್ಪ ನೆನಪಿರುತ್ತೆ. ಇಟ್ ಈಸ್ ಅಗೇನ್ ರಿವೈಸ್ ಆದಾಗ ಪುನಃ 100%. ಇದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ ನೆನಪು ಹೋಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಇನ್ನೊಂದು ದಿನಕ್ಕೆ ಥರ್ಡ್ ಸ್ಟೆಪ್ ಆಗಿ ಥರ್ಡ್ ಡೇಗೆ ನೀವೇನು ಮಾಡಬೇಕು ಯು ನೀಡ್ ಟು ಸಮ್ಮರೈಸ್ ಇಟ್. ಎಂತ ಫುಲ್ ಏನು ಓದಿದ್ದೀನಿ ಅನ್ನೋದನ್ನು ನೀವು ಒಂದು ಸ್ವಲ್ಪ ಹೊತ್ತು ಸಮ್ಮರೈಸ್ ಮಾಡಬೇಕು. ಅದು ಆದಮೇಲೆ ಇನ್ನೊಂದು ದಿನಕ್ಕೆ ಆಫ್ಟರ್ 6th ಡೇ ನೀವೇನು ಮಾಡಬೇಕು ಏನು ಓದಿದ್ದೀರಾ ಅದನ್ನು ತೊಗೊಂಡ್ಬಿಟ್ಟು ಬರಿಬೇಕು. ಇಂಡಿಪೆಂಡೆಂಟ್ ರಿವ್ಯೂ ಅಂತ ಹೇಳ್ಬಿಟ್ಟು ನೀವೇನು ನೆನಪಿದೆ ಅದನ್ನು ನೀವು ನಿಮಗೋಸ್ಕರ ಅಂತಲೇ ರಿವ್ಯೂ ಮಾಡಬೇಕು. ಈ ಥರ ಮಾಡ್ತಾ ಹೋದಂಗೆ ಇಲ್ಲಿ ನೋಡಿ ಕರು ಡ್ರಾಪ್ ಆಗುತ್ತೆ, ಬಟ್ ಡ್ರಾಪ್ ಆಗಕ್ಕೆ ಬಿಡಬಾರ್ದು. ಹೆಂಗೆ ಬೈ ದ ರಿವಿಷನ್. ದಿಸ್ ಇಸ್ ದ ಟೆಕ್ನಿಕ್. ಅರ್ಥ ಆಗ್ತಿದೆಯಾ? ರಿವಿಷನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಟು ರಿಮೆಂಬರ್ ಎವ್ರಿಥಿಂಗ್. ನೀವು ಓದಿರೋದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಇರುವಂತಹ ಬೆಸ್ಟ್ ಮೆಥಡ್ ಯಾವುದು ಅಂತ ಕೇಳಿದ್ರೆ ರಿವಿಷನ್. ಇವಾಗ ರಿವಿಷನ್ ಮಾಡೋಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ. ಅದೇನು ಅಂತ ನೋಡಿದರೆ ಮೈಕ್ರೋ ರಿವಿಷನ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಂದು ದೊಡ್ಡ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಅಂತಲೇ ತೊಗೊಳ್ಳೋ. ಸೆಕೆಂಡ್ ಇಯರಲ್ಲಿದ್ದವ್ರಿಗೆ ಫಸ್ಟ್ ಇಯರಲ್ಲಿದ್ದಾಗ ಯಾವುದೋ ಒಂದು ಚಾಪ್ಟ್ರು ನೀವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬಿಟ್ಟು ಬೇರೆ ಯಾವುದಾದ್ರೂ ತೊಗೊಳ್ಳಿ ಓಕೆನಾ. ಏನು ಮಾಡಬೇಕು ಮೈಕ್ರೋ ರಿವಿಷನ್ ಅಂತ ಕರೀತಾರೆ. ಸೊ ಹೆಂಗೆ ಅಂತಂದರೆ ಸ್ಮಾಲ್ ಪಾರ್ಟಾಗಿ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಫಸ್ಟಿಗೆ ಕಂಟಿನ್ಯೂಟಿ ಎಟ್ ಅ ಪಾಯಿಂಟ್ ಬಗ್ಗೆ ಓದ್ತೀನಿ ಅಂತ, ಅದಾದಮೇಲೆ ಕಂಟಿನ್ಯೂಟಿ ಎಟ್ ಅ ಇಂಟರ್ವಲ್ ಬಗ್ಗೆ ಓದ್ತೀನಿ ಅಂತ, ಆಮೇಲೆ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ಓದ್ತೀನಿ ಅಂತ. ಡಿವೈಡ್ ದ ಟಾಪಿಕ್ ಇಂಟು ಸ್ಮಾಲರ್ ಪಾರ್ಟ್. ಸೊ ಹೆಂಗೆ ಅಂತ ಕೇಳಿದರೆ ಡಿವೈಡ್ ದ ಟಾಪಿಕ್ ಇಂಟು ಸ್ಮಾಲರ್ ಪಾರ್ಟ್. ಆವಾಗ ಏನು ಮಾಡೋದು ಪಾರ್ಟಾಗಿ ಡಿವೈಡ್ ಮಾಡಿದರೆ ಆಯಿತಾ? ಇಲ್ಲ. 10 ಮಿನಿಟ್ಸ್ ಒಂದು ಟೀ ಕುಡಿಯೋಗ್ಲು, ಟೀ ಕುಡ್ದಷ್ಟೇ ಸುಲಭ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಏನು ಮಾಡಬೇಕು 10 ಮಿನಿಟ್ಸ್ ರಿವೈಸ್ ಮಾಡಬೇಕು. ರಿವೈಸ್ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಪುನಃ ಒಂದು 10 ಮಿನಿಟ್ಸ್ ಆದರೆ 10 ಮಿನಿಟ್ಸ್ ಅದು ಅಥವಾ 15 ಮಿನಿಟ್ಸ್ ರಿವೈಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಫಸ್ಟಿಗೆ ಕಂಟಿನ್ಯೂಟಿ ಎಟ್ ಅ ಪಾಯಿಂಟನ್ನು ಫೈಂಡ್ ಔಟ್ ಮಾಡಿದರೆ ನೆಕ್ಸ್ಟ್ ಕಂಟಿನ್ಯೂಟಿ ಎಟ್ ಅ ಇಂಟರ್ವಲ್ಲಲ್ಲಿ ಈ ಥರ ಟಾಪಿಕ್ಗಳನ್ನು ಡಿವೈಡ್ ಮಾಡಿಕೊಂಡು 10 ನಿಮಿಷಕ್ಕೆ ರಿವೈಸ್ ಮಾಡಿ. ಅವಾಗೇನಾಗುತ್ತೆ ತುಂಬ ದೊಡ್ಡ ಚಾಪ್ಟರ್, ಅಯ್ಯೋ ಇಷ್ಟು ದೊಡ್ಡ ಚಾಪ್ಟರ್ನ ಹೆಂಗೆ ಓದಲಿ ಅನ್ನುವಂಥ ಟೆನ್ಷನ್ ಕಡಿಮೆ ಆಗಿಬಿಟ್ಟು ಏನಾಗುತ್ತೆ ಈ ಟಾಪಿಕನ್ನು ಮುಗಿಸಿದ್ರೆ ಸಾಕು ಅನ್ನುವಂಥ ಟಾರ್ಗೆಟ್ ಮೈಂಡಲ್ಲಿ ಸೆಟ್ ಆಗುತ್ತೆ. ದಿಸ್ ಇಸ್ ದ ಬೆಸ್ಟ್ ವೇ. ಒಂದು ಜಸ್ಟ್ ಚಾ ಕುಡಿಯೋಗ್ಲು ರಿವೈಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅರ್ಥ ಆಗಲಿಲ್ಲ ಆವಾಗ ಪುನಃ ಹೋಗ್ಬಿಟ್ಟು ನೋಟ್ಸನ್ನು ನೋಡ್ಕೊಳ್ಳಿ ಓಕೆನಾ. ದಿಸ್ ಇಸ್ ದ ಫಸ್ಟ್ ವೇ. ನೆಕ್ಸ್ಟ್ ಒನ್ ಇಸ್ ಆಸ್ಕ್ ದ ಕ್ವಶನ್. ದಿಸ್ ಇಸ್ ದ ಬೆಸ್ಟ್ ವೇ. ಇದನ್ನು ನಾನು ನಿಮಗಂತಲ್ಲ ಒಂದು ಚಿಕ್ಕ ಮಗುಗೂ ಸಹ ಇದೇ ಮೆಥಡನ್ನು ಹೇಳುವಂಥದ್ದು. ಆಸ್ಕ್ ದ ಕ್ವಶನ್. ಇವಾಗೇನೋ ಒಂದು ಟಾಪಿಕನ್ನು ಓದಿರ್ತೀನಿ, ಫಾರ್ ಎಕ್ಸಾಂಪಲ್ ಡಿಫ್ರೆನ್ಷಿಯಬಿಲಿಟಿ, ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತ ಬರಿತೀವಿ. ಬಟ್ ಆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಯಾಕೆ ಬಂತು ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಕ್ವಶನ್ ಮಾಡ್ಕೊಂಡಿದ್ರೆ ಸೊಲ್ಯೂಷನ್ನು ಸಿಕ್ತು, ನಿಮ್ಮ ಇಂಟೆಲಿಜೆನ್ಸು ಏನಾಗುತ್ತೆ ವರ್ಕ್ ಆಗುತ್ತೆ, ನಾಲೆಡ್ಜಿಗೆ ಏನಾಗುತ್ತೆ ಎಲ್ಲದೂ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಸೊ ಆಸ್ಕ್ ದ ಕ್ವಶನ್. ವೈ ಯಾಕೆ ಅಂತ, ವೆನ್, ಹೌ, ಹೆಂಗೆ ಬಂತು ಇದು, ಒಂದು ಕೆಮಿಕಲ್ ಈಕ್ವೇಷನ್ನ ಬರಿತೀರಾ ಹೆಂಗೆ ಬಂತು ಇದು ಅಂತ. ಈ ಥರ ಕ್ವಶನ್ಗಳನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. ಆವಾಗ ಏನಾಗುತ್ತೆ ಅದಕ್ಕೆ ಉತ್ತರನ ನೀವು ಹುಡುಕ್ಲಿಕ್ಕೆ ಹೋಗ್ತೀರಾ. ಆಟೋಮೆಟಿಕಲಿ ಏನಾಗುತ್ತೆ ಆ ಟಾಪಿಕ್ ನಿಮಗೆ ಮೈಂಡಲ್ಲಿ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೆಥಡ್ ಓಕೆನಾ. ಅಪ್ಲೈ ಮಾಡ್ತೀರಾ? ಅಪ್ಲೈ ಮಾಡೋದಾದರೆ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ. ಸೊ ನೆಕ್ಸ್ಟ್ ಒನ್ ಇಸ್ ಡೋಪಮಿನ್ ಲೂಪ್ ಅಂತ ಕರಿತೀವಿ. ನಮ್ಮ ಬ್ರೈನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ, ಅದೆಲ್ಲರಿಗೂ ಬಯಾಲಜಿ ಸ್ಟೂಡೆಂಟ್ ಇದ್ದವ್ರಿಗೆ ಎಲ್ರಿಗೂ ಗೊತ್ತು. ಕರೆಕ್ಟಾ? ಇದು ಹೆಂಗೆ ಅಂತ ಅಂದರೆ ಟಾರ್ಗೆಟನ್ನು ಸೆಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಟಾಪಿಕನ್ನು 10 ನಿಮಿಷದಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಏನಾಗುತ್ತೆ ಮೋಟಿವೇಶನ್, ಸಮಥಿಂಗ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್, ಮೋಟಿವೇಟಿಂಗ್ ಓಕೆನಾ. ಸೊ ನನಗೊಂದು ಟಾಪಿಕ್ ಇದೆ, ಫಾರ್ ಎಕ್ಸಾಂಪಲ್ ಯಾವುದರಲ್ಲಿ ಸ್ಪೀಡ್ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಇದೆ ಅಂತ ಇಟ್ಕೊಳ್ಳೋ. ಇದನ್ನು ನಾನು ಕಲಿತೀನಿ ಇವತ್ತು, ನಾನು ಕಲಿತು ಇದನ್ನು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಅಂದ್ಕೊಳ್ಳೋದು.
ಸೊ ಮುಗಿಸಿ ಆದಮೇಲೆ ಓಕೆ ನಾನು ಮುಗಿಸಿದ್ದೀನಿ, ನನಗೆ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಬೆನ್ನನ್ನು ನೀವೇ ತಡ್ಕೊಳ್ಳೋದು. ಅವಾಗೇನಾಗುತ್ತೆ, ಬ್ರೈನಲ್ಲಿ ಡೋಪಮಿನ್ ರಿಲೀಸ್ ಆಗಿಬಿಟ್ಟು ನಿಮ್ಗೊಂಥರ ಖುಷಿ ಆಗುತ್ತೆ. ಇಟ್ ವಿಲ್ ಎನ್ಕರೇಜ್ ಯು ಟು ಸ್ಟಡಿ ಮೋರ್. ಜಾಸ್ತಿ ಓದೋಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಬೆನ್ನನ್ನು ನೀವೇ ತಡ್ಕೊಳ್ಳೋದ್ರಿಂದ. ಸೊ ದಿಸ್ ಇಸ್ ದ ಡೋಪಮಿನ್ ಟೆಕ್ನಿಕ್ ಅಂತ ಕರಿತೀವಿ, ಅಥವಾ ಲೂಪ್. ನೆಕ್ಸ್ಟ್ ಹಾಗೆ ಒಂದು ಟಾಪಿಕನ್ನು ಕಲಿಯೋದು, ಓಕೆ ನಂಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ನಿಮಗೆ ನೀವೇ ಖುಷಿ ಪಟ್ಕೊಂಡು ನೆಕ್ಸ್ಟ್ ಟಾಪಿಕನ್ನು ಕಲಿಯುವಂತಹದ್ದು. ಸೊ ಈ ಥರ ಮೇಡಮ್ ಎಂತ ಇದೆಲ್ಲ ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಎಸ್, ಸ್ಟ್ರೆಸ್ ತೊಗೊಂಡು ಓದೋದಕ್ಕೂ ಖುಷಿಯಾಗಿ ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸ್ಟ್ರೆಸ್ ತೊಗೊಂಡು ಹೋದಾಗ ಯಾವುದು ನೆನಪಿಗಿರೋದಿಲ್ಲ. ನೀವು ಓದಿರೋದು ಎಲ್ಲೋ ಕೇಳ್ದಂಗೆ ಅನ್ಸುತ್ತೆ ಬಿಟ್ಟರೆ ಎಕ್ಸಾಮ್ ಹಾಲಿಗೆ ಹೋದಾಗ ಯಾವುದು ನೆನಪಾಗೋದಿಲ್ಲ. ಓಕೆನಾ? ಸೊ ದಿಸ್ ಟೆಕ್ನಿಕ್ ಈಸ್ ಆಲ್ಸೋ ವರ್ಕ್ಸ್ ವೆರಿ ವೆಲ್. ಸೊ ದ ಫೋರ್ತ್ ಒನ್ ಯು ಕ್ಯಾನ್ ಸಿ ಹಿಯರ್, ಗ್ಯಾಮಿಫೈಡ್ ರಿವಾರ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಹೆಂಗೆ ಅಂತಂದರೆ, ನಾವಿವಾಗ ಒಂದು ಗೇಮನ್ನು ಆಡೋವಾಗ ಗೇಮನ್ನು ಯಾಕೆ ಆಡ್ತೀವಿ? ಫ್ರೀ ಫೈರ್ ಯಾವುದೋ ಒಂದು ಗೇಮು, ಓಕೆನಾ? ಯಾಕೆ ಆಡ್ತೀವಿ? ಅದರಲ್ಲಿ ಪಾಯಿಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕರೆಕ್ಟಾ? ಫಸ್ಟಿಗೆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಿದರೆ 10 ಪಾಯಿಂಟ್ಸ್, 10 ಪಾಯಿಂಟ್ಸ್ ಬಂತು, ಖುಷಿ ಆಯಿತು ಅಂತ ಹೇಳ್ಬಿಟ್ಟು. ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಹೋದಾಗ 20 ಪಾಯಿಂಟ್ಸ್, ನೆಕ್ಸ್ಟ್ ಲೆವೆಲಿಗೆ ಹೋದಾಗ 30 ಪಾಯಿಂಟ್ಸ್. ಪಾಯಿಂಟ್ಗಳು ಜಾಸ್ತಿ ಆದಂಗೂ ನಿಮ್ಗೆ ಏನು ಅನಿಸುತ್ತೆ? ಯು ವಿಲ್ ಬಿ ಹ್ಯಾಪಿ. ಖುಷಿ ಆಗಿಬಿಟ್ಟು ಏನು ಮಾಡ್ತೀರಾ? ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀರಾ. ನೀವೇನು ಮಾಡಬೇಕು ಅಂತಂದರೆ, ಸೆಟ್ ದ ಟಾರ್ಗೆಟನ್ನು ಸೆಟ್ ಮಾಡಬೇಕು. ಸೆಟ್ ದ ಟಾರ್ಗೆಟ್ ಏನು ಅಂತ ಕೇಳಿದರೆ, ಒಂದು ದಿನಕ್ಕೆ ನಾನು 50 ಪಾಯಿಂಟ್ಸನ್ನ ಏನು ಮಾಡ್ತೀನಿ? ಗೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಒಂದು ಟಾಪಿಕ್ ಫಿನಿಷ್ ಮಾಡಿದರೆ 10 ಪಾಯಿಂಟು. ಈ ಥರ ನಿಮಗೆ ನೀವೇ ಸೆಟ್ ಮಾಡ್ಕೊಳ್ಳುವಂಥದ್ದು, ಸೆಟ್ಟಿಂಗ್ ದ ಟಾರ್ಗೆಟ್ ಫಾರ್ ಯು. ಅದಾದಮೇಲೆ ಏನು ಮಾಡುವಂಥದ್ದು? ಪಾಯಿಂಟ್ಸ್ಗಳನ್ನು ಕೊಟ್ಕೊಳ್ಳುವಂಥದ್ದು. ಫಸ್ಟ್ ಟಾಪಿಕ್ಕಿಗೆ ಟಾಪಿಕ್ 1ಗೆ 10 ಪಾಯಿಂಟ್ಸ್. ಓಕೆ, ಇದು ನನಗೆ ಸಿಕ್ತು. ಒಂದು ನಿಮ್ಮ ಸ್ಟಡಿ ಟೇಬಲಿಗೋ ಅಥವಾ ಎಲ್ಲೋ ಒಂದು ಕಡೆ ಇವತ್ತಿನ ಪಾಯಿಂಟ್ಸ್ ಎಷ್ಟು ಅಂತ ಹೇಳ್ಬಿಟ್ಟು ಈ ಥರ ನೀವು ಪಾಯಿಂಟ್ಸನ್ನು ಹಾಕ್ಕೊಳ್ತಾ ಹೋಗಿ. ಆವಾಗೇನಾಗುತ್ತೆ? ಆಟೋಮೆಟಿಕಲಿ ಓದೋ ಅಂಥ ಇಂಟ್ರೆಸ್ಟ್ ಬರುತ್ತೆ. ರಿವಿಷನ್ನು ಮೈಂಡಲ್ಲಿ, ಓಕೆ ಈ ಪಾಯಿಂಟಿಂದ ನನಗೆ ಈ ಟಾಪಿಕಿಂದ 10 ಪಾಯಿಂಟ್ ಬಂತು ಅಂತ ಹೇಳ್ಬಿಟ್ಟು ಏನಾಗುತ್ತೆ? ನಿಮಗೆ ಖುಷಿ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೆಥಡ್. ಗೇಮ್ ಆಡೋಕ್ಕೆ ಹೆಂಗೆ ಇಂಟ್ರೆಸ್ಟ್ ಬರುತ್ತೆ, ಅದೇ ರೀತಿಯಾಗಿ ಸ್ಟಡೀಸ್ ಮಾಡೋಕ್ಕೂ ನಿಮಗೆ ಇಂಟ್ರೆಸ್ಟ್ ಬರುತ್ತೆ, ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಕೊಟ್ಕೊಳ್ಳೋದ್ರಿಂದ. ಅರ್ಥ ಆಯ್ತಾ? ಸೊ ಖುಷಿ ಆಯಿತಾ? ಯಾವ ಮೆಥಡನ್ನು ನೀವು ಅಪ್ಲೈ ಮಾಡ್ತೀರಾ ಅನ್ನೋದನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದ ಲಾಸ್ಟ್ ಮೆಥಡ್ ಇಸ್ ಅವಾಯ್ಡ್ ದ ಬರ್ನ್ಔಟ್. ಸ್ಟ್ರೆಸ್ ಫುಲ್ಲು ಆ ಬ್ರೈನಿಗೆ ಫುಲ್ ಹೆವಿ ಟಾರ್ಚರ್ ಕೊಟ್ಬಿಟ್ಟು ಏನು ಮಾಡೋದು? ಇವತ್ತು ಇದನ್ನು ಓದಬೇಕು, ಇವತ್ತು ಅದನ್ನು ಓದಬೇಕು ಅಂತ ಹೇಳ್ಬಿಟ್ಟು ಒಂದು ರಾಶಿ ಓದ್ಕೊಳ್ಳೋಕ್ಕಂತ ಹೇಳ್ಬಿಟ್ಟು ಬುಕ್ಕನ್ನು ರಾಶಿ ಹಾಕೋದು, ಆಮೇಲೆ ಯಾವುದೂ ಓದೋದಿಲ್ಲ, ಎಲ್ಲದನ್ನು ಮುಚ್ಚಿಬಿಟ್ಟು ಹಂಗೆ ಮಲ್ಕೊಳ್ಳೋದು. ಅಂಥದ್ದು ಓವರ್ವೆಲ್ಮ್ಡ್ ಆಗಿಬಿಟ್ಟು ಬ್ರೈನು ಫುಲ್ ಸ್ಟ್ರೆಸ್ ಆಗೋ ಹಾಗೆ ಮಾಡಬೇಡಿ, ಆಯಿತಾ? ಟಾರ್ಗೆಟನ್ನು ಸೆಟ್ ಮಾಡಿ. ಎಲ್ಲಿ ಟಾರ್ಗೆಟನ್ನು ಸೆಟ್ ಮಾಡಬೇಕು ಅಂತಂದರೆ, ನಾಳೆ ಓದೋದನ್ನು ಇವತ್ತಿನ ರಾತ್ರಿನೇ ನೀವು ಏನು ಮಾಡಬೇಕು? ಡಿಸೈಡ್ ಮಾಡಬೇಕು. ಡಿಸೈಡ್ ವಾಟ್ ಐ ವಿಲ್ ಸ್ಟಡಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಬೇಕು. ನಾನು ಏನು ಓದ್ತೀನಿ ಅನ್ನೋದನ್ನು ನೀವು ಇವತ್ತೇ, ಓಕೆನಾ? ಡಿಸೈಡ್ ವಾಟ್ ಟು ಸ್ಟಡಿ. ಏನು ಓದ್ತೀನಿ ಅನ್ನೋದನ್ನು ಮೊದಲಿನ ದಿನ ರಾತ್ರಿನೇ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಅವಾಗೇನಾಗುತ್ತೆ? ನಾಳೆ ಹೋಗ್ಬಿಟ್ಟು ಅಯ್ಯೋ ಇವತ್ತು ಫಿಸಿಕ್ಸ್ ಓದ್ಲಾ, ಕೆಮಿಸ್ಟ್ರಿ ಓದ್ಲಾ, ಬಯಾಲಜಿ ಓದ್ಲಾ ಅನ್ನೋಂಥ ಕನ್ಫ್ಯೂಷನ್ ಇರೋದಿಲ್ಲ. ನಾಡಿದ್ದು ನನಗೆ ಒಂದು ಎಕ್ಸಾಮ್ ಬರ್ತಿದೆ, ಏನೋ ಬರ್ತಿದೆ ಅನ್ನೋಂಥದ್ದನ್ನು ನೀವು ಟಾರ್ಗೆಟ್ ಇಟ್ಕೊಂಡು ಏನು ಮಾಡಬೇಕು? ಇವತ್ತೇನು ಓದ್ತೀನಿ ಅಥವಾ ನಾಳೆಗೆ ಏನು ಓದ್ತೀನಿ ಅನ್ನೋದನ್ನು ಇವತ್ತು ರಾತ್ರಿನೇ ಸೆಟ್ ಮಾಡಿಬಿಟ್ಟು ಇಟ್ಕೊಂಡು ಕೂತ್ಕೋಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ತಲೆಗೆ ತುಂಬ ಕೆಲಸ ಕೊಡ್ತಾ ಹೋದರೆ ಏನಾಗುತ್ತೆ? ಒಂದಿನ ಬ್ಲಾಸ್ಟ್ ಆಗುತ್ತೆ, ಆಮೇಲೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋದಿಲ್ಲ. ಸ್ವಲ್ಪನೇ ಇಂಪ್ರೂವ್ ಮಾಡ್ತಾ ಬನ್ನಿ. ಆವಾಗೇನಾಗುತ್ತೆ? ಆಟೋಮೆಟಿಕಲಿ ಏನಾಗುತ್ತೆ? ನಿಮ್ಮಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ, ಟಾರ್ಗೆಟನ್ನು ರೀಚ್ ಆಗ್ತೀರಾ, ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ರಿವಿಷನ್ ಈಸ್ ದ ವೆರಿ ಎಸೆನ್ಷಿಯಲ್. ನಾವು ಹೆಂಗೆ ಊಟ ಮಾಡೋಕ್ಕೆ ನಮಗೆ ಎಸೆನ್ಷಿಯಲ್ ಫುಡ್ಗಳೆಲ್ಲ ಬೇಕು, ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿ ಚೆನ್ನಾಗಿ ಸ್ಕೋರ್ ಮಾಡ್ತಾನೆ ಅಂತಂದರೆ ಅವನಿಗೆ ರಿವಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬರೀ ಓದ್ತಾ ಹೋಗೋದಲ್ಲ, ಓದಿರೋದನ್ನು ರಿವೈಸ್ ಮಾಡಿದಾಗ ಮಾತ್ರ ಮೈಂಡಲ್ಲಿ ಪ್ರಿಂಟ್ ಆಗುವಂತಹದ್ದು. ಸೊ ಇದೇ ರೀತಿಯಾದಂತಹ
ಟೆಕ್ನಿಕ್ಗಳು ನಿಮಗೆ ಬೇಕು ಅಂತ ಅಂದರೆ ಮರೀದೆ ನಮ್ಮ ವಿಜೇತ ಫಾರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ವಿಜೇತ ಬ್ಯಾಚ್ ಇದೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟೆಕ್ನಿಕ್ಗಳು ಇಂಥವುಗಳನ್ನು ಹೇಳ್ಕೊಡ್ತೀವಿ. ಬಂದು ಜಾಯಿನ್ ಆಗಿ. ಅದೇ ರೀತಿಯಾಗಿ ನಿಮ್ಮನ್ನು ಚೆನ್ನಾಗಿ ಸ್ಕೋರ್ ಮಾಡಿಸುವಂತಹದ್ದು ನಮ್ಮ ಕೆಲಸ ಆಗಿರುತ್ತೆ. ಕಮ್ ಆ್ಯಂಡ್ ಜಾಯಿನ್ ಅವರ್ ಬ್ಯಾಚ್ ವಿಜೇತ ಫಾರ್ ಸೆಕೆಂಡ್ ಇಯರ್ಸ್ ಆ್ಯಂಡ್ ಆರಂಭ ಫಾರ್ ಫಸ್ಟ್ ಇಯರ್ಸ್. ಓಕೆನಾ? ಆರಂಭ KCET ಇದೆ, ಆರಂಭ ನೀಟ್ ಇದೆ. ಬಂದು ಜಾಯಿನ್ ಆಗಿ. ಸೊ ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಕ್ಲಾಸ್ ಮಾಡಬೇಕು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಮೇಡಮ್ ಹೇಳಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ರೀತಿಯಾದಂತಹ ಕ್ಲಾಸ್ಗಳನ್ನು ಮಾಡುವಾಗ ಇನ್ಫಾರ್ಮೇಷನ್ಸ್ ನಿಮಗೆ ನೋಟಿಫಿಕೇಶನ್ ಬೇಕು ಅಂತಲೇ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.